ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಮುಳಬಾಗಿಲು ರೋಟರಿ ಸೆಂಟ್ರಲ್ ಮುಳಬಾಗಿಲು ಇವತ್ತು ಕಣ್ಣಿನ ತಪಾಸಣೆ ಒಂದು ಉದ್ಘಾಟನೆ ಕಾರ್ಯಕ್ರಮ ನಡೆದಿದೆ. ಇದಕ್ಕೆ GEF ಮಿಷನ್ ಸೆಂಟರು ಕಣ್ಣಿನ ತಪಾಸಣೆ ಸಿಬ್ಬಂದಿಯವರು ಹಾಸ್ಪಿಟಲಿಂದ ಇವತ್ತು ರೋಟರಿ ಭವನದಲ್ಲಿ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸೋಮೇಶ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ರೋಟರಿ ಸೆಂಟ್ರಲ್ನ ಕಾರ್ಯದರ್ಶಿ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದ್ದಾರೆ. ಮತ್ತೊಬ್ಬ ನನ್ನ ಸ್ನೇಹಿತರಾದ ಅರುಣ್ ಕುಮಾರ್ ಅವರು, ಮಾಜಿ ರೋಟರಿ ಅಧ್ಯಕ್ಷರಾದ ನಮ್ಮ ಅರುಣ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ರೋಟರಿ ಕ್ಲಬ್ನ ಹಿರಿಯರಾದ ವಿಕಾಸ್ ಬಾಬು ಅವರು ಆಗಮಿಸಿದ್ದಾರೆ. ಮತ್ತು ಮತ್ತೊಬ್ಬ ರೋಟರಿ ಮಾಜಿ ಅಧ್ಯಕ್ಷರಾದ BS ರಮೇಶ್ ಅವರು ಆಗಮಿಸಿದ್ದಾರೆ. ಮತ್ತು ಫುಡ್ ಬ್ಯಾಂಕ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಮತ್ತು GEF ಮತ್ತು ಸಿಬ್ಬಂದಿಯವರು ಮತ್ತು ನಮ್ಮ ಡಾಕ್ಟರ್ ಸಿಬ್ಬಂದಿಯವರು ಎಲ್ಲರೂ ಆಗಮಿಸಿದ್ದಾರೆ. ಮತ್ತು ಎಲ್ಲ ಸಾರ್ವಜನಿಕರು ಮತ್ತು ಮಾಧ್ಯಮಿಕರು ಎಲ್ಲರೂ ನಮಸ್ಕರಿಸ್ತಾ, ಏನು ಇವತ್ತು ರೋಟರಿ ಭವನದಲ್ಲಿ ಕಣ್ಣಿನ ತಪಾಸಣೆಯನ್ನು ಒಂದು ಹಮ್ಮಿಕೊಂಡಿದ್ದೆವು. ಇದು ಒಂದು ತಿಂಗಳಿಗೊಂದು ಹೆಲ್ತ್ ಕ್ಯಾಂಪ್ಗಳನ್ನು ಕಣ್ಣಿನ ತಪಾಸಣೆ ಮತ್ತು ಬೇರೆ ಒಂದು ಆರೋಗ್ಯದ ಇದರಿಂದ ಯಾವುದೋ ಒಂದು ಮಾಡ್ತಾಯಿರ್ತೀವಿ. ಇದಲ್ಲದೆ ಒಂದು ಹಳ್ಳಿಗಳಲ್ಲಿ ಮತ್ತು ಶಾಲೆಗಳಲ್ಲಾದರೂ ಒಂದು ಈ ಶಿಬಿರವನ್ನು, ಆರೋಗ್ಯ ಶಿಬಿರವನ್ನು ಮಾಡ್ತಾಯಿದ್ದೀವಿ. ಇವತ್ತು ಏನಂದರೆ ಈ ಶಿಬಿರ ಮಾಡೋದು ಅಂದರೆ ನಾನು ಸುಮಾರು 5 ವರ್ಷದಿಂದ ನಾನು ಉಚಿತವಾಗಿ ಈ ಶಿಬಿರಗಳನ್ನು ಮಾಡಿಸ್ತಾ ಇದ್ದೀನಿ, ತಪಾಸಣೆ ಶಿಬಿರಗಳಲ್ಲಿ. 5 ವರ್ಷದಿಂದ ನಾನು ಯಾವತ್ತೂ ಖಾಸಗಿ ಆಸ್ಪತ್ರೆಗೆ ಹೋಗಿ ನಾನು ಮಾಡಿಸ್ಬೋದು. ಇವರು ಬರೋದಲ್ಲೇ ನಾನು ತಪಾಸಣೆ ಮಾಡ್ಕೊಡ್ತಾರೆ. ಎಲ್ಲದಕ್ಕೂ ನಾನು BP ಆಗಲಿ, ಶುಗರ್ ಆಗಲಿ, ಹಾರ್ಟ್ ಪ್ರಾಬ್ಲಮ್ ಆಗಲಿ, ಕಣ್ಣಿನ ಪ್ರಾಬ್ಲಮ್ ಇರಲಿ ಎಲ್ಲ ಬರ್ತಾ ಇದ್ದಾರೆ. ಇಷ್ಟು ಮಾತ್ರ ನಾವು ಮಾಡಬೇಕು ಅಂದರೆ ಎಲ್ಲ ನಾವು ಚೆಕ್ ಮಾಡಿಸ್ಬೇಕಂದ್ರೆ 2,000 ಆಗುತ್ತೆ. ಮತ್ತು ಬಾಡಿ ಚೆಕಪ್ ಎಲ್ಲ ಮಾಡಿಸ್ಬೇಕಂದ್ರೆ 5,000 ಆಗುತ್ತೆ. ಇಂಥ ಟೈಮಲ್ಲಿ ಅವ್ರು ನಮ್ಮ ಮನೆಗೆ ಬಂದು ನಮ್ಮ ಮನೆ ಬಾಗಿಲು ಬಂದು ಮಾಡ್ತಾರೆ, ಅವಾಗ ನಾವು ಮಾಡಿಸ್ಕೊಳ್ತೀವಿ. ಇವಾಗ ನನಗೆ ಇವಾಗ ಕಣ್ಣಿಂದ ಒಂದು ಎಫೆಕ್ಟ್ ಇದೆ ಅದಕ್ಕೋಸ್ಕರ ಈ ಥರ ಇದೆ, ಈ ಥರ ಹಾಸ್ಪಿಟ್ಲ್ಗೆ ಹೋಗಬೇಕು, ಈ ಥರ ಈ ಮೆಡಿಸಿನ್ ತಗೋಬೇಕು, ಇಲ್ಲ ಈ ಡ್ರಾಪ್ ತಗೋಬೇಕು ಅಂತ ಅವರೇ ಹೇಳ್ತಾರೆ. ಅದನ್ನು ನಾವು ಮಾಡ್ಕೊಂಡಾಗ ಯಾಕೆ ದುಡ್ಡು ಖರ್ಚಾಗುತ್ತೆ? ಎಲ್ಲರೂ ದುಡ್ಡಿರೋರೇ ಇರೋಲ್ಲ, ದುಡ್ಡಿರೋರ್ಗೂ ಇದು ಉಪಯೋಗ ಆಗುತ್ತೆ. ಮತ್ತು ನಾವು ತೋರಿಸ್ಕೊಳ್ಳಪ್ಪ ಏನಿದೋ ಏನೋ ಗೊತ್ತಿರೋಲ್ಲ. ಇದರಿಂದ ಉಚಿತವಾಗಿ ತಪಾಸಣೆ ಮಾಡಿಕೊಂಡಾಗ ಇವತ್ತು ಒಂದು ಕ್ಲಾಸ್ ಕೊಡಬೇಕಾದ್ರೂ ನಮ್ಮ ರೋಟರಿಯಿಂದ ನಾವು ಉಚಿತವಾಗಿ ಕೊಡ್ತೀವಿ. ಹೆಚ್ಚಿನ ಚಿಕಿತ್ಸೆಗೆ ಬೇಕಾದರೆ ಅವರು ಉಚಿತವಾಗಿ ಮಾಡ್ತಾರೆ. ಇಂಥ ಒಂದು ಸೌಲಭ್ಯ ಇರೋದು ನಾವು ಉಪಯೋಗಿಸಬೇಕು. ಎಲ್ಲರೂ ನಮಗಾದಷ್ಟು ನಾವು ಬೇರೆಯವ್ರಿಗೆಲ್ಲರಿಗೂ ಹೇಳಿ ಈ ಥರ ಒಂದು ಕ್ಯಾಂಪ್ಗಳಲ್ಲಿ ನಾವು ಈ ಥರ ನಾವು ಆರೋಗ್ಯ ಒಂದು ಶಿಬಿರದಲ್ಲಿ ನಾವೆಲ್ಲರೂ ಗೊತ್ತಿದ್ದವಾಗಿ ನಾವು ಚೆಕ್ ಮಾಡಿಸ್ಬೇಕು ಅಂತೇಳಿ ಮಾಡಬೇಕು. ಈ ಥರ ಇವತ್ತು ಒಂದು ಮನೆ ಒಂದು ಹಾರ್ಟ್ ಪ್ರಾಬ್ಲಮ್ ಯಾವ ಥರ ಬರುತ್ತೆ ಅಂತ ಅದು ಕೂಡ ಒಂದು ಟೀಮ್ ಹಾಸ್ಪಿಟ್ಲಿಂದ ಬಂದು ಒಂದು ಫಸ್ಟ್ ಆ ಥರ ಬಂದಾಗ ಯಾವ ಥರ ನಾವು ಹಾಸ್ಪಿಟ್ಲ್ ಹೋಗೋದು ಯಾವ ಥರ ಇದು ಮಾಡ್ಬೋದು ಅಂತ ಅದರ ಫಸ್ಟ್ ಏಡು ಅದು ಯಾವ ಥರ ಅಂತ ತಿಳಿಸ್ಕೊಟ್ಟಿದ್ದಾರೆ. ನಮ್ಗೆ ಇದೊಂದು ಗೊತ್ತಿಲ್ಲ. ಅವ್ರು ಬಂದು ತಿಳಿಸಿದಾಗ ಇವತ್ತು ಮೊನ್ನೆ ಮೂರ್ಛೆ ರೋಗ ಒಂದು ಇದಕ್ಕೆ ಯಾರು ತಾಲೂಕಲ್ಲಿ ಯಾರು ಗೊತ್ತಿದೆ ಫಸ್ಟ್ ಮಾಡಿಸಿದ್ದು ಒಂದು ಇವಾಗ 8 ಜನ ಸರ್ಜರಿಗೆ 8 ಜನಕ್ಕೆ ಆಗ್ತದೆ. ಒಬ್ಬರಿಗೆ 7 ಲಕ್ಷದಿಂದ 8 ಲಕ್ಷ ಆಗುತ್ತೆ. ಅದು ಉಚಿತವಾಗಿ ಮಾಡ್ಕೊಡ್ತಾ ಇದ್ದಾರೆ. ಅಂಥವರೆಲ್ಲ ಬಂದು ನಮ್ಮ ತಾಲೂಕಲ್ಲಿ ನಿಮ್ದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಆಮೇಲೆ ಮೆಡಿಸಿನ್ ತಗೊಳ್ಳೋಕ್ಕೆ ಒಂದು 20 ಜನಕ್ಕೆ ಕೊಟ್ಟಿದ್ದಾರೆ. ಮೆಡಿಸಿನ್ ತಗೊಂಡು ಏನಾಗಲ್ಲ, ಕ್ಲಿಯರ್ ಆಗುತ್ತೆ. ಆದರೂ ಸರ್ಜರಿ ಮಾಡಬೇಕಂದ್ರೆ 8 ಜನ ಅಂದರೆ ಸುಮ್ಮನೆ 6 ಲಕ್ಷ 7 ಲಕ್ಷ ಅಂತ ಅವ್ರು ಉಚಿತವಾಗಿ ಮಾಡ್ತಾ ಇದ್ದಾರೆ. ಅಂಥವರೆಲ್ಲ ಬಂದು ನಮ್ಮ ಬಡ ಒಂದು ಗಡಿ ಭಾಗದಲ್ಲಿರುವಂಥ ನಮಗೆಲ್ಲರಿಗೂ ಇಂಥ ಒಂದು ನಮ್ಮ ಆರೋಗ್ಯ ತಪಾಸಣೆ ಮಾಡಿದಾಗ ನಿಜವಾಗ್ಲೂ ಅವ್ರಿಗೆ ನಾವೆಲ್ಲ ನಮ್ಮ ತಾಲೂಕಿನ ಎಲ್ಲರೂ ಅಂತ ಮಾಡುವ ಶಿಬಿರಗಳ ಆಸ್ಪತ್ರೆಗೆ ಎಲ್ರಿಗೂ ನಾವು ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಇಂಥ ಒಂದು ನಮಗೆ ಒಳ್ಳೆಯ ಕೆಲಸ ಮಾಡೋದು. ಇವತ್ತು ನಮ್ಮ ಕಣ್ಣಿನ GEF ಸೆಂಟ್ರ್ ಅವರು ಹಾಸ್ಪಿಟಲಿಂದ ಬಂದು ಇವತ್ತು ಕಣ್ಣಿನ ತಪಾಸಣೆ ಉಚಿತವಾಗಿ ಮಾಡ್ತಾರೆ. ನಾವೆಲ್ಲರೂ ಹೇಳಿ ಮುಂದಿನ ತಿಂಗಳಲ್ಲಿ ನಾಳೆ ಸೋಮವಾರ ಕೂಡ ಕೌತಿನಲ್ಲಿ ಕೂಡ ಸಹ ಒಂದು ಆರೋಗ್ಯ ಶಿಬಿರ ಇದೆ, ಅಲ್ಲೂ ಮಾಡಿಸ್ಕೋಬೋದು. ಒಂದು ತಾಲೂಕಿನಲ್ಲಿ ಹಳ್ಳಿಯಲ್ಲೂ ಮಾಡ್ತಾ ಇದ್ದಾರೆ, ಪಂಚಾಯತಿಯಲ್ಲಿ ಮಾಡ್ತಾ ಇದ್ದಾರೆ, ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲದರಲ್ಲೂ ಹೋಗಿ ನಾವು ಮಾಡಿಸ್ಕೊಳ್ಳೋದು ನಾವು ಒಳ್ಳೇದಾಗುತ್ತೆ. ನಾವು ಆರೋಗ್ಯ ಥರ ಇರೋಣ. ನಮ್ಗೆ ಆರೋಗ್ಯ ಇದ್ದರೆ ನಮಗೆ ಒಂದು ನಮ್ಮ ಫ್ಯಾಮಿಲಿ ನಮ್ಮ ಮೇಲೆ ನಂಬ್ಕೊಂಡಿರುತ್ತೆ. ನಾವು ಆರೋಗ್ಯ ಇರೋದು ನಮ್ಮ ಮಕ್ಕಳು ನಮ್ಮ ಎಜುಕೇಷನ್ ಮಾಡ್ಕೊಂಡ್ರೆ ನಾವು ಯಾವುದಾದ್ರು ನಮ್ಗೆ ಅವ್ರಿಗಿರೋ ಧೈರ್ಯ ನಮ್ಮ ತಂದೆ ತಾಯಿ ನಾವು ಅಂಥ ಟೈಮಲ್ಲಿ ನಾವು ಆರೋಗ್ಯವಾಗಿರಬೇಕು. ನಮ್ಮ
ಮಕ್ಕಳ ಆರೋಗ್ಯ ಆಗಿರಬೇಕು, ಎಲ್ಲ ನಮ್ಮ ಫ್ಯಾಮಿಲಿ ಆರೋಗ್ಯ ಆಗಿರಬೇಕು, ಎಲ್ಲ ನಾವು ಚೆಕ್ ಮಾಡಿಸ್ಕೋಬೇಕು. ಇಂಥ ಒಂದು ಉಚಿತವಾಗಿ ಶಿಬಿರಗಳನ್ನು ಬಂದಾಗ ನಾವು ಚೆಕ್ ಮಾಡಿಸ್ಕೊಂಡಾಗ ಏನಿಲ್ಲ, ಮೆಡಿಸಿನ್ ಹಾಸ್ಪಿಟಲ್ ತೋರಿಸ್ತಾರೆ. ಇಂಥ ಶಿಬಿರಗಳು ಬಂದಾಗ ಏನನ್ನ ಮೆಡಿಸಿನ್ ಆಗಲಿ, ಸರ್ಜರಿಂಗ್ ಆಗಲಿ ಎಲ್ಲದಕ್ಕೂ ಫ್ರೀ ಇರುತ್ತೆ. ಇಂಥದನ್ನು ನಾವು ಉಪಯೋಗಿಸ್ಬೇಕು, ಎಲ್ಲರಿಗೂ ತಿಳಿಸ್ಬೇಕು. ಇಂಥ ಇದರಲ್ಲಿ ನಾವು ಎಲ್ಲ ಕಡೆನೂ ಮಾಡಿಸ್ತಾ ಇದ್ದೀವಿ. ಇವತ್ತು ನಾವು ರೋಟರಿ ಭವನದಲ್ಲಿ ಕೂಡ ಸಹ ಇವತ್ತು ತಿಂಗಳು ಒಂದ್ಸಲ ನಮ್ಮ PSR ಅವರು ಹೇಳಿದ್ರು, ಒಂದು ಕಣ್ಣಿನ ತಪಾಸಣೆಯನ್ನು ರೋಟರಿ ಭವನದಲ್ಲಿ ಮಾಡಿಸೋಣ ಅಂತ. ಒಳ್ಳೇದಾಯಿತು. ಇಲ್ಲಿರೋ ಒಂದು ಭಾಗದಲ್ಲಿರೋ ಎಲ್ರಿಗೂ ಬಂದು ನೆಕ್ಸ್ಟ್ ಒಂದು ಪಂಚಾಯತಿ ಲೆಕ್ಕದಲ್ಲಿ ಮಾಡಿಸೋಣ, ಒಂದು ಹಳ್ಳಿಯಲ್ಲಿ ಮಾಡಿಸೋಣ. ಮಾಡಿದಾಗ ಒಂದು ಇದಾಗುತ್ತೆ. ಇವತ್ತು ಅದೇ ನಾನು ಹೇಳಿಲ್ಲ, ಒಂದು ಇವಾಗ ನಾವು ನಮ್ಮ ರೋಟರಿ ಒಂದು ಸೆಂಟ್ರಲಿಂದ ಸುಮಾರು 10 ಜನ ಕಣ್ಣಿನ ನೇತ್ರ ದಾನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಎಲ್ಲರೂ ಮಾಡೋದಕ್ಕೆ ಏನಾಗ್ತದೆ, ಉದಾಹರಣೆಗೆ ಇವಾಗ ನಮ್ಮ ಉತ್ತೂರು ರಾಮಣ್ಣ, ನಮ್ಮ ಅರುಣ್ ಅವರ ತಂದೆ, ಅವ್ರಿಗೆ ಗೊತ್ತಿರೋದೆ ಏನೋ ಒಂದು ಕಣ್ಣಿನ ದಾನ ಒಂದು ಮೆಡಿಕಲ್ ಕಾಲೇಜು ಬರ್ಬೇಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅದು ಆಮೇಲೆ ಲಾಸ್ಟ್ ಗೊತ್ತಾಯಿತು, ಏನೋ ಅವರು ಹಾಸ್ಪಿಟಲ್ ಇದ್ದಾಗ ಈ ಥರ ಇದ್ದೀನಿ, ನನಗೆ ಇದಾದರೆ ನೀವೆಲ್ಲರೂ ಕೊಡಬೇಕು ಹಾಸ್ಪಿಟಲ್ ಅಂತ. ಇವತ್ತು ಆಯ್ತು, ಒಬ್ಬರು ಕೊಡೋಕ್ಕೆ 4 ಪ್ರಾಣ ಉಳಿಸಿದ್ದೇನೆ, 4 ಜನಕ್ಕೆ ಕಣ್ಣಿನ ದೃಷ್ಟಿ ಕೊಡೋಕ್ಕೆ ಆಯಿತು. ಆ ಥರ ಮಹಾನ್ ಅವರು ಅಂತ ಒಂದು ಕೆಲಸ ಮಾಡಿದಾಗ ನಾವು ಕೂಡ ನಾವು ಗಟ್ಟಿಯಾಗಿರೋವಾಗ ಪರವಾಗಿಲ್ಲ. ಇರೋದು ನೆಕ್ಸ್ಟ್ ನಾವು ಕೂಡ ಒಂಥರ ಒಂದು ಲೀಸ್ಟ್ ಆಗ್ತೇವೆ, ಒಂದು 10-12 ಜನ ಆಗಿದ್ದಾರೆ. ನೇತ್ರದಾನ ಮಾಡೋಣ, 4 ಜನಕ್ಕೆ ಉಪಯೋಗ ಆಗಲಿ ಅಂತೇಳಿ ಅದನ್ನು ನಾವು ಕೂಡ ಲಿಸ್ಟೇಜ್ ಮಾಡ್ತೀವಿ. ಎಲ್ಲರೂ ಮಾಡ್ಸೋಕ್ಕೆ ರೆಡಿ ಮಾಡ್ತಾರೆ. ಆ ಥರ ನಾವು ಯಾವುದೋ ಒಂದು ನಮ್ಮಿಂದ ಒಬ್ಬರಿಗೆ ಒಂದು ಒಳ್ಳೇದಾಗುತ್ತಂದ್ರೆ ನಾವು ಮಾಡಬೇಕು, ಕೆಟ್ಟದನ್ನು ಬಯಸಬಾರ್ದು, ಒಳ್ಳೇದು ಮಾಡಬೇಕು. ನಮಗೂ ದೇವರು ನಮ್ಗೆ ಆಶೀರ್ವಾದ ಇರುತ್ತೆ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಆಶೀರ್ವಾದ ಇರುತ್ತೆ. ಅದಕ್ಕೋಸ್ಕರ ಇಂಥ ಒಂದು